ಇದ್ದರೆ ವಿಧಾನಸೌಧ ಮತ್ತು ವಿಕಾಸಸೌಧ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ವಿಧಾನಸೌಧ ಮತ್ತು ವಿಕಾಸಸೌಧದ ಮಧ್ಯೆ ಇರುವಂಥ ಗಾಂಧಿ ಪ್ರತಿಮೆ ಎದುರು ನಾನು ಈ CBI ತನಿಖೆ ಕೊಡಿ ಅಂತ ಹೇಳಿ ಧರಣಿ ಕೂತ್ಕೊಳ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ಯಾವುದಾದ್ರೂ ಕಾರಣಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸತ್ಯಕ್ಕೆ ಅಪಚಾರ ಆಗಬಾರ್ದು. ನಮ್ಮ ರಾಜಕಾರಣ ಬರುತ್ತೆ ಹೋಗುತ್ತೆ, ಆದರೆ ಅನ್ಯಾಯ ಮಾಡಬಾರ್ದು, ಅಪಚಾರ ಸತ್ಯಕ್ಕೆ ಆಗಬಾರ್ದು. ನನ್ನ ಮೇಲೆ ಇರುವಂಥ ನೀವು ಆರೋಪವನ್ನು ವಾಪಸ್ ಪಡೀರಿ, ಇಲ್ಲದೇ ಇದ್ದರೆ CBI ತನಿಖೆ ಕೊಡಿ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನನ್ನ ಹುಳುಕನ್ನು ಮುಚ್ಚಿ ಮಾಡೋದಕ್ಕೋಸ್ಕರ ಇವತ್ತು ನಿನ್ನೆ ಸದನದಲ್ಲಿ ಒಳಗೆ ಮತ್ತು ಹೊರಗೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದ DKಶಿ ಅವರಿಗೆ ಸ್ಪಷ್ಟ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವ ಭರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಅಪರಾಧವೇ ಆಗದಿರುವಂಥ ಕೆಲವು ಪ್ರಕರಣಗಳನ್ನು ಉಲ್ಲೇಖ ಮಾಡಿ ನನ್ನ ಹೆಸರನ್ನು ಕೂಡ ಹೇಳುತ್ತಿದ್ದೀರಿ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸುವುದು, ನೀವು ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ಕೊಳೆಯ ಬಾವಿಯಲ್ಲಿ ಹಗರಣ ಆಯಿತು ಅಂತ ಹೇಳಿದ್ವಿ. ನಾನು ಅಧಿಕೃತವಾದಂಥ ಪತ್ರವನ್ನು ನಿಮಗೆ ಬರಿತಾ ಇದ್ದೇನೆ, ಈಗಲೇ ಬರೆದಿದ್ದೇನೆ, ಕಳಿಸ್ತಾ ಇದ್ದೇನೆ ಅಥವಾ ಪ್ರಕಟಿಸ್ತಾ ಇದ್ದೇನೆ. ನಾನು ಮಂತ್ರಿ ಆಗುವ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಉಲ್ಲೇಖ ಮಾಡ್ತಾರೆ, ಇದರಲ್ಲಿ ಟೆಂಡರ್ನಲ್ಲಿ ಕೆಲವೊಂದು ಆಕ್ರಮಣಗಳಾಗಿವೆ ಅಂತೇಳಿ, ಅಂದರೆ ಕೆಲವು ದಾಖಲೆಗಳು ಸರಿ ಇಲ್ಲದಿದ್ದವರಿಗೆ ಕೊಟ್ಟಿದ್ದೀನಿ ಅನ್ನೋದು ಅವರ ವಾದ ಆಗಿತ್ತು. ಕಡತವನ್ನು ತರಿಸಿರುವಂಥ ನಾನು ತಕ್ಷಣ ಅದನ್ನು CID ತನಿಖೆಗೆ ಆದೇಶ ಮಾಡ್ತೇನೆ. ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ CID ತನಿಖೆಗೆ ಆದೇಶ ಮಾಡ್ತೇನೆ. ಮತ್ತೆ ಮುಂದುವರಿದು ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಟೆಂಡರ್ ಅನ್ನೋದು ಬಿಟ್ಟರೆ ಬೇರೆ ಇರಲಿಲ್ಲ. ಪ್ರಥಮ ಬಾರಿಗೆ ಯಾವ ರೈತಾಪಿ ವರ್ಗಕ್ಕೆ ಫಲಾನುಭವಿಗಳಿಗೆ ಆದೇಶ ಸಿಗುತ್ತೋ ಅವರಿಗೆ ಆದೇಶ ಕೊಟ್ಟು ನೀವೇ ನಿಮ್ಮ ಬಾವಿಯನ್ನು ತೋರಿಸ್ಕೊಳ್ಬೋದು, ನೇರ ಖಾತೆಗೆ ಜಮಾ ಮಾಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತೇನೆ. ಅಂದರೆ ಒಬ್ಬ ರೈತ ಒಂದು ಕೊಳೆಬಾವಿ ಮಂಜೂರಾದರೆ ಅವ ಯಾವ ಏಜೆನ್ಸಿ ಮೂಲಕೂ ಕೂಡ ಕೊಳೆಬಾವಿಯನ್ನು ತೋರಿಸ್ಕೊಳ್ಬೋದು, ನೀರು ಬಂದ ದಾಖಲೆ ಕೊಟ್ಟರೆ ಸಾಕು. ಅವನು ಯಾವ ಏಜೆನ್ಸಿಯಲ್ಲಿರುವಂಥ ಪಂಪನ್ನು ಅಳವಡಿಸ್ಕೊಳ್ಬೋದು, ರೈತರ ಖಾತೆಗೆ ನೇರ ಹಣ ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿ ಹೋಗಿದ್ದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವುದು ಅದೇ. ಇವತ್ತೆಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದೆ ನಾನು. ಅಧಿಕಾರಿಗಳು ಕೂಡ ನನಗೆ ಗೊತ್ತಿರುವಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಒದಗಿಸಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ಇಲಾಖೆಯಲ್ಲಿ ಒಂದೇ ಒಂದು ರೂಪಾಯಿ ದುರುಪಯೋಗ ಆಗಿಲ್ಲ ಅನ್ನುವಂಥ ಮಾತನ್ನು ಬಾಯ್ದರಿಯಾಗಿ ಅವರು ಹೇಳಿದಂಥ ಮಾಹಿತಿಗಳು ನನಗೆ ಸಿಗ್ತಾ ಇದೆ. ಆದರೆ ಅದೆಲ್ಲವನ್ನು ಮೀರಿ CID ಕೊಳವೆಬಾವಿ ಪ್ರಕರಣದಲ್ಲಿ CID ತನಿಖೆ ಹಾಕಿದ್ದು ನಾನು. ಕೊಳವೆಬಾವಿ ಪ್ರಕರಣದಲ್ಲಿ ಪ್ರಥಮ ಬಾರಿಗೆ DBT ನೇರವಾಗಿ ಖಾತೆಗೆ ಜಮಾ ಆಗುವಂಥ ಯೋಜನೆಯನ್ನು ತಂದವನು ನಾನು. ಅದನ್ನೆಲ್ಲವನ್ನು ಮರೆತು ಉದ್ದೇಶಪೂರ್ವಕವಾಗಿ ತಾವು ಆರೋಪ ಮಾಡ್ತಾ ಇರುವುದು ಅತ್ಯಂತ ನೋವೆನಿಸಿದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮಗೆ ಸ್ಪಷ್ಟೀಕರಣಕ್ಕೋಸ್ಕರ ಪತ್ರವನ್ನು ಬರೆದಿದ್ದೇನೆ. ಮುಂದುವರೆದು ಗೋವಿ ನಿಗಮದಲ್ಲಿ ಅವ್ಯವಹಾರ ಆಗಿದೆ ಅಂತ ತಾವು ಹೇಳಿದ್ದೀರಿ. ನಿಮ್ಮದೇ ಸರ್ಕಾರ ಇರುವಾಗ, ನಿಮ್ಮ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುವಾಗ ಅವತ್ತಿನ ಸಮಾಜ ಕಲ್ಯಾಣ ಮಂತ್ರಿಗಳು 2 ಅಧಿಕಾರಿಗಳನ್ನು ನೇಮಕ ಮಾಡಿದರು. ಆ ಅಧಿಕಾರಿಗಳ ದುರ್ನಡತೆ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ, ನಾನು ಸಚಿವನಾಗಿ ಅಧಿಕಾರ ಸ್ವೀಕಾರ ಮಾಡುವ ಮುಂಚೆ ಕೆಲವು ಹಗರಣಗಳಲ್ಲಿ ಅವರು ಭಾಗಿಯಾಗಿದ್ದರು. ತಿಳಿದ ನಾನು ತಕ್ಷಣ ಅಧಿಕಾರಿಗಳನ್ನು ಅಮಾನತು ಮಾಡಿ CID ತನಿಖೆಗೆ ಆದೇಶ ಕೊಟ್ಟಿದ್ದೆ. ಎರಡೂ ದಾಖಲೆಗಳು ಇವತ್ತು ನಿಮ್ಮಲ್ಲಿದೆ. CID ಕೂಡ ಇವತ್ತು ನಿಮ್ಮದೇ. ನೀವು ಮುಖ್ಯಮಂತ್ರಿಯಾಗಿ 1 ವರ್ಷ ಆಯಿತು, 1 ವರ್ಷ ಮೀರಿ ಹೋಯಿತು. ತನಿಖೆ ಮಾಡಿ ಆಕಸ್ಮಿಕ ಸಮಾಜ ಕಲ್ಯಾಣ ಮಂತ್ರಿ ಅವತ್ತು ತಪ್ಪು ಮಾಡಿದ್ದಿದ್ರೆ ಜೈಲು ಶಿಕ್ಷೆ ಸೇರಿದಂತೆ ಏನನ್ನು ಕೊಡುವಂಥ ಅಧಿಕಾರಿಗಳು ನಿಮಗಿತ್ತು. ಆದರೆ ನೀವು ಅದು ಯಾವುದನ್ನೂ ಮಾಡದೆ, ನೀವು ಪ್ರತಿಪಕ್ಷ ನಾಯಕರಾಗಿದ್ದೀರಿ. ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಆವಾಗ ಕೂಡ ನೀವು ಏನೂ ಸೊಲ್ಲೆತ್ತಿಲ್ಲ. ಈಗ ನೀವು 1.25 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ರಿ, ಅವತ್ತು ಕೂಡ ನೀವು ಏನೂ ಸೊಲ್ಲೆತ್ತಿಲ್ಲ. ವಾಲ್ಮೀಕಿ ನಿಗಮದ ಪ್ರಕರಣ ಬಂದಾಗ ನಿಮಗೇನಾದರೂ ಅದನ್ನು ಹೆಚ್ಚು ಕಡಿಮೆ ಮಾಡಿ ಬೇರೆಯವ್ರ ತಲೆ ಮೇಲೆ ಹಾಕಬೇಕು, ನೀವೆಲ್ಲರೂ ಆರೋಪಿಗಳಂತ ಹೇಳಬೇಕು ಅನ್ನುವ ಕಾರಣಕ್ಕೆ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದೀರಿ. ನಿಮಗೆ ಪತ್ರ ಬರೀತಾ ಇದ್ದೇನೆ. ತಕ್ಷಣ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DKಶಿ ಅವರು ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದನ್ನು ವಾಪಸ್ ಪಡಿಬೇಕು ಅನ್ನೋದನ್ನು ಆಗ್ರಹ ಇದೆ. ಅಥವಾ ಮುಂದುವರಿದು ನೀವು ನಿಮ್ಮ ನಿಲುವಿಗೆ ಅಂಟಿಕೊಂಡ್ರೆ ತಕ್ಷಣ ಇದನ್ನು CBI ತನಿಖೆ ನೀವು ವಹಿಸಬೇಕು.